ವೀಕ್ಷಕರೇ, ನೀವು ನೋಡ್ತಿದ್ದೀರಲ್ಲ, ಇದು ಸರ್ಕಾರಿ ಶಾಲೆ. ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮದಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು 1ರಿಂದ 8ನೇ ತರಗತಿಯವರೆಗೂ ವ್ಯಾಸಂಗ ಮಾಡ್ತಿದ್ದಾರೆ. ಮಕ್ಕಳು ಹೆಚ್ಚಿರುವ ಕಾರಣ ಇಲ್ಲಿನ ಶಾಲೆಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ನೀಡಿದೆ. ಆದರೆ ದೇವರು ವರ ನೀಡಿದ್ರೂ ಪೂಜಾರಿ ನೀಡಲಿಲ್ಲ ಅಂತಾರಲ್ಲ, ಇಲ್ಲೂ ಅದೇ ಆಗಿದೆ. ಸರ್ಕಾರ ನೀಡಿದ ಅನುದಾನ ಇಲ್ಲಿನ ಮುಖ್ಯ ಶಿಕ್ಷಕರವರಿಗೂ ಬರ್ತಿದೆ ಹೊರತು ಅದು ಮಕ್ಕಳಿಗಾಗಿ ಬಳಕೆಯಾಗ್ತಿಲ್ಲ ಅನ್ನೋದು ಪೋಷಕರ ಅಳಲು. ಗೌರಿಬಿದನೂರು ಶಾಸಕರಾದ ಪುಟ್ಟಸ್ವಾಮಿ ಗೌಡ ಅವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸೋದಾಗಿ ಪದೇ ಪದೇ ಹೇಳ್ತಾರೆ. ಅವರದ್ದೇ ಕ್ಷೇತ್ರದ ನಗರಗೆರೆ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ಅದೇ ಶಾಸಕರು ಕಂಡ್ರೆ ಏನಂತಾರೋ ಗೊತ್ತಿಲ್ಲ. ಹಂದಿಗಳ ದೊಡ್ಡಿಯಂತೆ ಕಸ ತುಂಬಿದ್ರೂ ಅದೇ ಕೊಠಡಿಗಳಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿರುವ ಶಿಕ್ಷಕರ ಅಜ್ಞಾನಕ್ಕೆ ಏನನ್ಬೇಕೋ ತಿಳಿಯದಾಗಿದೆ. ಶಾಲಾ ಪ್ರವೇಶ ದ್ವಾರದಲ್ಲಿಯೇ 2 ಬೃಹತ್ ಕಸದ ರಾಶಿಗಳಿದ್ರೂ ಅವುಗಳನ್ನು ತೆರವು ಮಾಡಬೇಕು ಎಂಬ ಆಲೋಚನೆ ಪಾಪ ಇಲ್ಲಿನ ಶಿಕ್ಷಕರಿಗೆ ಬಾರದಿರೋದು ಮಾತ್ರ ವಿಪರ್ಯಾಸ. ಮಕ್ಕಳು ಕಲಿಯಲು ಅಗತ್ಯ ಮೂಲ ಸೌಕರ್ಯಗಳನ್ನು ಸರ್ಕಾರ ನೀಡಿದೆ. ಕಸ ಹೊಡೆಯಲು ಮತ್ತು ಶೌಚಾಲಯಗಳ ಸ್ವಚ್ಛತೆ ಮಾಡಲು ಸರ್ಕಾರವೇ ಅನುದಾನ ನೀಡುತ್ತೆ. ಆದರೆ ನಗರಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶಿವಕುಮಾರ್ ಅವರಿಗೆ ಶೌಚಾಲಯ ಸ್ವಚ್ಛ ಮಾಡಲು ಕೂಲಿಯವರೇ ಸಿಗ್ತಿಲ್ವಂತೆ. ಮಕ್ಕಳನ್ನ ನನ್ನ ಮಕ್ಕಳಂತೆ ನೋಡ್ಕೊಳ್ತೇನೆ ಅಂತ ಹೇಳುವ ಈ ಶಿಕ್ಷಕ ಶಿವಕುಮಾರ್ ಶೌಚಾಲಯಗಳ ಸ್ಥಿತಿ ಯಾಕೆ ಆಗಿದೆ, ಶಾಲೆಯಲ್ಲಿ ಯಾಕೆ ಕಸದ ರಾಶಿ ಇದೆ ಎಂಬ ಪ್ರಶ್ನೆಗೆ ಎಲ್ಲವೂ ಸ್ವಚ್ಛಗೊಳಿಸಲಾಗಿದೆ ಎಂಬ ಸುಳ್ಳನ್ನ ಹೇಳಿರೋದು ವಿಶೇಷ. ಈ ಮುಖ್ಯ ಶಿಕ್ಷಕ ಶಿವಕುಮಾರ್ ಅವರ ಮಾತುಗಳನ್ನ ನೀವು ಒಮ್ಮೆ ಕೇಳಿಸ್ಕೊಳ್ಳಿ. ಹಲೋ ಹಲೋ, ಶಿವಕುಮಾರ್ ಅವರ ಸರ್? ಹೌದು ಸರ್. ನಗರಗೆರೆ ಸ್ಕೂಲ್ HM. ಹೌದು ಸರ್. ಸರ್ ನಮಸ್ಕಾರ, ನಾನು ಅಶ್ವಥ್ ನಾರಾಯಣ್ ಅಂತ ಮಾತಾಡ್ತೀನಿ, ರಾಯಲ್ ಟಿವಿ ಚೀಫ್ ಎಡಿಟರ್. ನಮಸ್ತೆ ಸರ್. ನಮಸ್ತೆ, ಚಿಕ್ಕಬಳ್ಳಾಪುರದಿಂದ ಮಾತಾಡ್ತೀನಿ ಸರ್. ನಮಸ್ತೆ ಸರ್. ನಮ್ಮ ಗೌರಿಬಿದನೂರು ರಿಪೋರ್ಟರು ಒಂದು ಸುದ್ದಿ ಕಳಿಸಿದ್ದಾರೆ ಇವತ್ತು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ. ಸರ್ ಹ್ಞೂ ಸಾಮಾನ್ಯ ಯಾರು ಬಂದಿರಂತೆ? ಹಾ ಹ್ಞೂ ಸರ್. ಸರ್, ಸ್ಕೂಲಲ್ಲಿ ಸ್ವಚ್ಛತೆ ಇಲ್ಲ, ಶುದ್ಧವಾದ ನೀರು ಕುಡಿಯಕ್ಕಿಲ್ಲ ಹ್ಞೂ ಅನ್ನೋದು ಅವರ ಸುದ್ದಿ ಸಾರಾಂಶ. ಏನ್ ಸರ್ ಅದು? ಕಸದ ರಾಶಿ ಆಗ್ಲಿ ಇಲ್ಲ ಸರ್, ಅದೆಲ್ಲ ಕ್ಲೀನ್ ಮಾಡಿಸಿದ್ವಿ ಸರ್. ಅವತ್ತು ಹುಡುಗರು 4 ಗಂಟೆ ಬಂದಿರು ಸರ್ ಅವ್ರು ಇವರು. ಹಾ ಸ್ವಲ್ಪ ಏನೋ ಹಂಗಂಗೆ ಇತ್ತು, ನಾವೆಲ್ಲ ಕ್ಲೀನ್ ಮಾಡಿಸಿದ್ವಿ ಸರ್. ಇನ್ನು ಮುಂದೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಅಲ್ಲ ಸರ್, ಅದು ಒಂದು ದಿವಸದ್ದಲ್ಲ, ಕಸದ ರಾಶಿಯ ಗೇಟ್ ಹತ್ರ ಇರೋದು ಎಂಟ್ರೆನ್ಸ್ ಅಲ್ಲಿ. ಅದು ಸರ್, ಅದು ಇವ್ರಿಗೆ ಹೇಳಿದ್ವಿ ಇವತ್ತು, ಹಾ. ಪಂಚಾಯತಿ ಅವ್ರಿಗೂ ಹಾಕ್ಸ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್, ನೀರಿನ ಸಂಪು ಸ್ವಚ್ಛತೆ ಮಾಡಿದ್ದೀರಾ? ಮಾಡಿದ್ವಿ ಸರ್. ನೀರಿನ ಸಂಪು ಚೆನ್ನಾಗಿದೆ ಸರ್. ಅದಕ್ಕೆ ನಮಗೂ ಅಡಿಗೆಗೆ ಒಂದಿದೆ ಸರ್. ಇದು ಮುಂದ್ಗಡೆ ಕೈ ತೊಳ್ಕೊಳಕ್ ಒಂದು ಬೇರೆ ಇದೆ ಸರ್. 2 ಸಂಪ್ ಇರೋದು. ಹೌದಾ? ಅಲ್ಲ, ಹ್ಞೂ ಸರ್. ಕೂತ್ಕೊಳ್ಳೋ ಗ್ರೌಂಡ್ ಹತ್ರ ಇರುವಂತ ಸಂಪು ಟ್ಯಾಂಕ್ ಅದು ಕೈ ತೊಳ್ಕೊಳ್ಳೋದು ಸರ್. ಅದು ಕೈ ತೊಳ್ಕೊಳ್ಳೋದು, ಕುಡಿಯೋದು. ಹೌದು ಸರ್. ಅದು ಕುಡಿಯೋದಲ್ಲ ಸರ್, ಕುಡಿಯಕ್ಕೆ ಫಿಲ್ಟರ್ ನೀರು ತರಿಸ್ತೀವಿ ಸರ್. ಸರ್, ಟಾಯ್ಲೆಟ್ಸ್ ಎಲ್ಲ ಅಷ್ಟು ಗೊಬ್ಬೆದ್ದೋಗಿದೆಯಲ್ಲ ಸರ್? ಏನು ಸರ್, ಸಾಯಂಕಾಲ ಬಂದ್ರು ಸ್ವಲ್ಪ ಕ್ಲೀನ್ ಮಾಡಿರ್ಲಿಲ್ಲ. ನೀರು ಅದು ಇದು ಮೇಂಟೈನ್ ಮಾಡಿ ಕ್ಲೀನ್ ಮಾಡ್ಸಕ್ಕೆ ನಿಮಗೆ ಏನಾದ್ರು ಅನುದಾನ ಬರುತ್ತಾ ಅಥವಾ ಏನದು ಕತೆ? ಸರ್ ಬರುತ್ತೆ ಸರ್. ಬರುತ್ತೆ. ಆದ್ರೂ ಕ್ಲೀನ್ ಮಾಡೋರು ಯಾರು ಸಿಕ್ಕಲ್ಲ. ನಮ್ಮ ಡಿ ಗ್ರೂಪ್ ನೌಕರ್ ಇಲ್ಲ ಸರ್, ನಿಮ್ಗೆಲ್ಲ ಗೊತ್ತಿರುತ್ತೆ. ಅಲ್ಲಲ್ಲ, ಇರುತ್ತೆ, ನಾನು ಅದಕ್ಕೆ ಕೇಳಿದ್ದು. ಹ್ಞೂ ಸರ್, ಡಿ ಗ್ರೂಪ್ ನೌಕರ್ ಇಲ್ಲ ಹ್ಮ್. ಸರ್. ಆ ಕೆಲ್ಸಕ್ಕೆ ಯಾರು ಬರೋದು ಇಲ್ಲ ಸರ್. ನಾವು ಏನೋ ಹಂಗೋಗಿ ಹಾ. ಮಾಡಿ ಕರ್ಕೊಂಡ್ಬಂದು ಮಾಡಿಸ್ತಾ ಇದ್ವಿ ಸರ್. ಸ್ವಲ್ಪ ನಮ್ಗೆ ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ ಕಡೆ ನೀವು ಗೈಡ್ ಮಾಡ್ರಿ, ಹಿಂಗ್ ಮಾಡ್ರಿ ಅಂತ ಖಂಡಿತ ನಿನ್ನೆಯಿಂದ ನಾವು ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಸರ್, ಬೇಕಂದ್ರೆ ನಾನು ಹೇಳ್ತಾ ಇರೋದು ಅದಕ್ಕೆ, ಗೌರ್ಮೆಂಟ್ ಸ್ಕೂಲ್ ಬರೋದು ಬಡವ ಮಕ್ಕಳು ಸರ್. ಹ್ಞೂ ಸರ್, ನಾವು ಖಂಡಿತವಾಗ್ಲು ಸರ್ ಅವ್ರ ಬಗ್ಗೆ ಮಾತ್ರ ನಾವು ಬಹಳ ಕಾಳಜಿ ವಹಿಸ್ತೀವಿ. ಬೇಕಾದ್ರೆ ಊರಲ್ಲಿ ಕೇಳ್ರಿ, ಪಬ್ಲಿಕ್ಸ್ ಕೇಳ್ರಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಮಕ್ಕಳ ಬಗ್ಗೆ ನೀವು ಕಾಳಜಿ ಇಲ್ಲ ಅಂತೇನೋ ಇವ್ರ ಸುದ್ದಿಯಲ್ಲೇನೋ ಮೆನ್ಷನ್ ಮಾಡಿಲ್ಲ. 100% ಮಕ್ಕಳ ಬಗ್ಗೆ ಕಾಳಜಿ ಇದೆ ಸರ್. ಬೇಕಂದ್ರೆ ನಮ್ಮ ಮಕ್ಳು ಇಲ್ಲೇ ಇದಾರೆ, ಫೋನೆ ಕೊಡ್ತೀನಿ, ಮಾತಾಡಿ. ಬೇಡ 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 ಅಲ್ಲ ಸರ್, ಕೇಳ್ಬೇಕಾಗಿಲ್ಲ ಆತರ ಇಲ್ದಿರೆ ನಾವು ದೊಡ್ಡ ಸ್ಕೂಲ್ ಮಾಡಕ್ ಆಗಲ್ಲ ಸರ್. ಅಲ್ಲ, ನಿಜ ಸರ್. ನನಗ್ ಬಂದಿರೋ ಮಾಹಿತಿ ಏನು ಅಂದ್ರೆ, ಸ್ವಚ್ಛತೆ ಇಲ್ಲ ಅನ್ನೋದು ವಿಡಿಯೋಗಳಲ್ಲಿ ಕಾಣ್ತಾ ಇದೆ. ಅಲ್ಲ ಸರ್, ಅದು ಸರಿ ಮಾಡ್ಕೊಂಡಿದೀವಿ ಸರ್. ಅವ್ರು ಸಾರ್ ಬಂದಾಗ ಸ್ವಲ್ಪ ಗಲೀಜಾಗಿತ್ತು, ಎಲ್ಲ ಸ್ವಚ್ಛತೆ ಮಾಡಿಸಿದೀವಿ. ನಮ್ BO ಸಾಹೇಬ್ರು ಫೋನ್ ಮಾಡಿದ್ರು, ಆಯ್ತು ಸರ್ ಅನ್ಕರಣೆ ಮಾಡ್ತೀವಿ ಸರ್ ಅಂತ ಹೇಳಿದೀವಿ. ಈಗ ನಿಮ್ಮ ಹೆಸರು ನೀವ್ ಹೇಳಿದೀರಾ, ಖಂಡಿತವಾಗ್ಲೂ ನೀವೆಲ್ಲ ಮಾಡೋಣ. ನಮ್ ಕಡೆ ತಪ್ಪಾಗಿಲ್ಲ ಸರ್. ಮಾಡಿದ್ದೀರಲ್ಲ? ಹ್ಞೂ ಸರ್. ಓಕೆ ಸರ್. ಕೇಳಿದ್ರಲ್ಲ, ನಮ್ಮ ಪ್ರತಿನಿಧಿ ಬಂದ ನಂತರ ಎಲ್ಲವನ್ನ ಸ್ವಚ್ಛ ಮಾಡಲಾಗಿದೆ ಅಂತ ಮುಖ್ಯ ಶಿಕ್ಷಕ ಶಿವಕುಮಾರ್ ಹೇಳಿದ್ದನ್ನ. ಆದರೆ ಈ ಶಿಕ್ಷಕನ ಮಾತು ನಿಜವಾ ಅಲ್ವಾ ಅಂತ ರಿಯಾಲಿಟಿ ಚೆಕ್ ಮಾಡುವಂತೆ ನಮ್ಮ ಪ್ರತಿನಿಧಿಗೆ ಹೇಳಲಾಯಿತು. ಗೌರಿಬಿದನೂರಿನಿಂದ 30ಕ್ಕೂ ಹೆಚ್ಚು ಕಿಲೋಮೀಟರ್ ದೂರದ ನಗರಗೆರೆಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಬದಲಿಗೆ ಫೋಟೋ ತೆಗೆಯಬೇಡಿ ಎಂಬ ನಿರ್ಬಂಧವನ್ನ ಮುಖ್ಯ ಶಿಕ್ಷಕ ಶಿವಕುಮಾರ್ ವಿಧಿಸುತ್ತಾರಂತೆ. ಹೌದು, ಶಾಲೆಯ ಸ್ವಚ್ಛತೆಗಾಗಿ ಸರ್ಕಾರ ಅನುದಾನ ಕೊಡಲ್ವಾ ಅಂತ ಕೇಳಿದ್ರೆ ಕೊಡೋದಾಗಿ ಖುದ್ದು ಮುಖ್ಯ ಶಿಕ್ಷಕರೇ ಒಪ್ಕೊಳ್ತಾರೆ. ಆದರೆ ಯಾಕೆ ಸ್ವಚ್ಛಗೊಳಿಸಲಿಲ್ಲ ಅಂದ್ರೆ ಕೂಲಿಗಳು ಸಿಗ್ತಿಲ್ಲ ಅಂತ ಹಾರಿಕೆ ಉತ್ತರ ನೀಡ್ತಾರೆ. ಶಾಸಕ ಪುಟ್ಟಸ್ವಾಮಿ ಗೌಡ್ರೆ, ನೀವೊಮ್ಮೆ ನಗರಗೆರೆ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಇಲ್ಲಿನ ದುಸ್ಥಿತಿಗಳನ್ನ ಒಮ್ಮೆ ನೋಡಿ. ಅಲ್ಲದೆ ಇಲ್ಲಿನ ಶಿಕ್ಷಕರ ಸುಳ್ಳುಗಳ ಬಗ್ಗೆಯೂ ಒಮ್ಮೆ ವಿಚಾರಿಸಿ. ಇಲ್ಲವಾದ್ರೆ ಇಲ್ಲಿನ ಅವ್ಯವಸ್ಥೆಗಳಿಂದಾಗಿ ಕೆಟ್ಟ ಹೆಸರು ಬರೋದು ನಿಮಗೆ ಎಂಬುದು ನಿಮ್ಮ ಗಮನಕ್ಕಿರಲಿ. ಮಕ್ಕಳು ಉತ್ತಮ ವಾತಾವರಣದಲ್ಲಿ ಕಲಿಬೇಕು ಅನ್ನೋ ನಿಯಮ ಇದ್ರೂ ಸರ್ಕಾರದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಸ್ವಚ್ಛತೆಯ
ತಾಣವಾಗಿ ಸರ್ಕಾರಿ ಶಾಲೆಯನ್ನ ತಿಪ್ಪೆಯಂತೆ ಮಾಡಿರುವ ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದು ಪೋಷಕರ ಆಗ್ರಹವಾಗಿದೆ. ಆದರೆ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ಈ ನಿಟ್ಟಿನಲ್ಲಿ ಗಮನ ಹರಿಸಲಿದ್ದಾರೆ ಎಂಬುದೇ ಪ್ರಶ್ನೆಯಾಗಿದೆ. ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದೇ ಕಷ್ಟವಾಗಿರುವ ಈ ಕಾಲದಲ್ಲಿ ಬರ್ತಿರೋ ಮಕ್ಕಳನ್ನ ಉಳಿಸಿಕೊಳ್ಳುವ ಕನಿಷ್ಠ ಪ್ರಯತ್ನವನ್ನು ಮಾಡದಂತಹ ಇಂತಹ ಶಿಕ್ಷಕರ ವಿರುದ್ಧ ಶಾಸಕರು, ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಮನ ಹರಿಸಿ ಮಕ್ಕಳಿಗೆ ಉತ್ತಮ ಕಲಿಕೆಯ ವಾತಾವರಣ ನಿರ್ಮಿಸುವ ಜೊತೆಗೆ ಈ ಸ್ಥಿತಿಗೆ ಕಾರಣವಾಗಿರುವ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದಾರಾ ಕಾದ್ ನೋಡಬೇಕಿದೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ.